ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 1 ಅಧ್ಯಾಯ 4 ನಾರದರ ಆಗಮನ. ಇದರಿಂದ ಇವತ್ತು 6 ಶ್ಲೋಕಗಳನ್ನು ನೋಡೋಣ. ಶ್ಲೋಕ 13. ತತ್ಸರ್ವಂ ನಃ ಸಮಾಚಿಕ್ಷೈ ಪೃಷ್ಟೋ ಯದಿಹ ಕಿಂಚನ ಮನ್ಯೇ ತ್ವಾಂ ವಿಷಯೇ ವಾಚಾಂ ಸ್ನಾತಮನ್ಯತ್ರ ಛಾಂದಸಾತ್. ಅನುವಾದ: ವೇದಗಳ ಕೆಲವು ಭಾಗಗಳನ್ನು ಬಿಟ್ಟು ಉಳಿದ ವಿಷಯಗಳ ಅರ್ಥ ಹೇಳುವುದರಲ್ಲಿ ನೀವು ನಿಪುಣರೆಂದು ನಮಗೆ ಗೊತ್ತು. ನಾವು ನಿಮ್ಮ ಮುಂದಿಟ್ಟಿರುವ ಎಲ್ಲ ಪ್ರಶ್ನೆಗಳಿಗೆ ನೀವು ಸ್ಪಷ್ಟವಾದ ಉತ್ತರ ನೀಡಬಲ್ಲಿರಿ. ಶ್ಲೋಕ 14. ಸೂತ ಉವಾಚ ದ್ವಾಪರೇ ಸಮನುಪ್ರಾಪ್ತೆ ತೃತೀಯೇ ಯುಗಪರ್ಯಯೇ ಜಾತಃ ಪರಾಶರದ್ಯೋಗಿ ವಾಸವ್ಯಾಂ ಕಲಯಾ ಹರೇಹೇ. ಅನುವಾದ: ಸೂತ ಮುನಿಗಳು ಹೇಳಿದರು, ದ್ವಿತೀಯ ಯುಗವು ಇರುವಾಗಲೇ ತೃತೀಯ ಯುಗವು ಆರಂಭವಾಯಿತು. ಆಗ ಪರಾಶರರಿಂದಾಗಿ ವಸುವಿನ ಮಗಳಾದ ಸತ್ಯವತಿಯ ಗರ್ಭದಲ್ಲಿ ಮಹಾಮುನಿ ವೇದವ್ಯಾಸರು ಜನಿಸಿದರು. ಶ್ಲೋಕ 15. ಸ ಕದಾಚಿತ್ ಸರಸ್ವತ್ಯ ಉಪಸ್ಪೃಶ್ಯ ಜಲಂ ಶುಚಿಃ ವಿವಿಕ್ತ ಏಕ ಆಸೀನ ಉದಿತೆ ರವಿಮಂಡಲೆ. ಅನುವಾದ: ಒಮ್ಮೆ ವೇದವ್ಯಾಸರು ಸೂರ್ಯೋದಯವಾಗುತ್ತಿದ್ದಂತೆ ಸರಸ್ವತಿ ನದಿಯಲ್ಲಿ ಬೆಳಗಿನ ಸ್ನಾನ ಮುಗಿಸಿ ಏಕಾಂಗಿಯಾಗಿ ಧ್ಯಾನಮಗ್ನರಾದರು. ಶ್ಲೋಕ 16. ಪರಾವರಜ್ಞಃ ಸ ಋಷಿಃ ಕಾಲೇನಾವ್ಯಕ್ತ ರಂಹಸ ಯುಗ ಧರ್ಮ ವ್ಯತಿಕರಂ ಪ್ರಾಪ್ತಂ ಭುವಿ ಯುಗೆ ಯುಗೆ. ಅನುವಾದ: ಶ್ರೇಷ್ಠ ಮುನಿಗಳಾದ ವೇದವ್ಯಾಸರು ಯುಗ ಧರ್ಮದ ಕರ್ತವ್ಯಗಳಲ್ಲಿ ವ್ಯತ್ಯಯಗಳನ್ನು ಕಂಡರು. ಭೂಮಿಯಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಅದೃಶ್ಯ ಶಕ್ತಿಗಳಿಂದಾಗಿ ಇಂತಹದು ನಡೆಯುತ್ತದೆ. ಶ್ಲೋಕ 17 ಮತ್ತು 18. ಭೌತಿಕಾನಾಂ ಚ ಭಾವಾನಾಂ ಶಕ್ತಿಹ್ರಾಸಂ ಚ ತತ್ಕೃತಂ ಅಶ್ರದ್ಧಾನಾನ್ನಿಃ ಸತ್ವಾನ್ ದುರ್ಮೇಧಾನ್ ಹ್ರಸೀತಾಯುಷಃ ದುರ್ಭಗಾಂಶ್ಚ ಜನಾನ್ ವೀಕ್ಷ್ಯ ಮುನಿರ್ದಿವ್ಯೇನ ಚಕ್ಷುಷಾ ಸರ್ವವರ್ಣಾಶ್ರಮಾಣಾಂ ಯದ್ದಧ್ಯೌ ಹಿತಮಮೋಘ ದೃಕ್. ಅನುವಾದ: ಆ ಶ್ರೇಷ್ಠ ಮುನಿಗಳು ಪೂರ್ಣ ತಿಳುವಳಿಕೆ ಹೊಂದಿದ್ದರು. ಪ್ರತಿಯೊಂದು ಭೌತಿಕ ವಸ್ತುವು ಯುಗ ಪ್ರಭಾವ ನಿಮಿತ್ತ ನಶಿಸುವುದನ್ನು ಅವರು ತಮ್ಮ ದಿವ್ಯ ದರ್ಶನದಿಂದಾಗಿ ಕಂಡರು. ಅಲ್ಲದೆ ಶ್ರದ್ಧಾಹೀನ ಜನರ ಆಯಸ್ಸು ಕ್ಷೀಣಿಸಿ ಅವರು ಸತ್ವಗುಣದ ಅಭಾವದಿಂದಾಗಿ ತಾಳ್ಮೆ ಕಳೆದುಕೊಳ್ಳುವುದನ್ನೂ ಕಂಡರು. ಆದ್ದರಿಂದ ಅವರು ಎಲ್ಲ ವರ್ಣ ಮತ್ತು ಎಲ್ಲ ಆಶ್ರಮಗಳ ಜನರ ಕಲ್ಯಾಣವನ್ನು ಕುರಿತು ಆಲೋಚಿಸಿದರು. ಇದು 6 ಶ್ಲೋಕಗಳು ಮತ್ತು ಅದರ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದನ್ನು ವಿವರವಾಗಿ ತಿಳ್ಕೊಳ್ಳೋಣ. ನೋಡಿ, ಓದ ಶ್ಲೋಕಗಳಲ್ಲಿ ನಾವು ಶುಕಮುನಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡ್ವಿ ಅಲ್ವಾ. ಮತ್ತು ಪರೀಕ್ಷಿತ್ ಮಹಾರಾಜ ಯಾವ ರೀತಿ ರಾಜ ಅವನ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಮತ್ತು ಕ್ವಶನ್ ಕೇಳ್ತಾ ಇದ್ದಾರೆ, ಈ ರೀತಿ ಎಲ್ಲ ಅನುಕೂಲ ಇರುವಂಥ ರಾಜ ಯಾಕೆ ಅವನು ಮನೆ ಅಥವಾ ಅರಮನೆಯನ್ನು ಬಿಟ್ಟು ಹೊರಗಡೆ ಬಂದು ಸಾಯಬೇಕು ಅಂತ ಆಮರಣ ಅಂತ ಉಪವಾಸವನ್ನು ಮಾಡ್ತಾ ಇದ್ದಾರೆ ಗಂಗಾ ನದಿ ತೀರದಲ್ಲಿ ಅನ್ನೋದು ಎಲ್ಲರಿಗೂ ಪ್ರಶ್ನೆಯಾಗಿ ಬರುತ್ತೆ. ಈಗ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರವಾಗಿ ಸೂತ ಮುನಿಗಳು ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ಇಲ್ಲಿಂದ ನಮಗೆ ಭಾಗವತದಲ್ಲಿ ಪರೀಕ್ಷಿತ ಮಹಾರಾಜನ ಕತೆ ಮತ್ತು ಕಲಿಯುಗ ಹೇಗಾಗುತ್ತೆ, ಅದರ ಒಂದು ವಿಶೇಷತೆಗಳು ಏನು, ಎಲ್ಲವನ್ನ ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಈಗ ಒಂದೊಂದೇ ನಾವು ತಿಳ್ಕೊಳ್ತಾ ಹೋಗೋಣ. ವೇದ ಮತ್ತು ಪುರಾಣಗಳಲ್ಲಿಯ ವ್ಯತ್ಯಾಸವು ಬ್ರಾಹ್ಮಣರು ಮತ್ತು ಪರಿವ್ರಾಜಕರಲ್ಲಿರುವಂಥ ವ್ಯತ್ಯಾಸದಂತೆ. ವೇದ ಅಂದರೆ ಏನು, ಪುರಾಣಗಳಲ್ಲಿ ವ್ಯತ್ಯಾಸಗಳು ಹೇಗಿದೆ ಅಂತಂದರೆ ಬ್ರಾಹ್ಮಣರಲ್ಲಿ ಮತ್ತು ಪರಿವ್ರಾಜಕರಲ್ಲಿ ಹೇಗಿದೆಯೋ ವ್ಯತ್ಯಾಸ ಆ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ರಾಹ್ಮಣರು ಅಂದರೆ ಏನು, ಪರಿವ್ರಾಜಕರು ಅಂದರೆ ಏನು ಅನ್ನೋದನ್ನು ಫಸ್ಟ್ ಇಲ್ಲಿ ತಿಳ್ಕೊಳ್ಳೋಣ. ಬ್ರಾಹ್ಮಣರು ವೇದಗಳಲ್ಲಿ ಪ್ರಸ್ತಾಪಿತವಾಗಿರುವಂತಹ ಕೆಲವೊಂದು ಫಲಪ್ರದ ಯಜ್ಞಗಳನ್ನು ಆಚರಿಸೋದಕ್ಕೋಸ್ಕರ ನಿಯುಕ್ತರಾಗಿರುವಂಥವರು. ಆದರೆ ಪರಿವ್ರಾಜಕರು ಅಥವಾ ವಿದ್ವಾಂಸರಾದ ಪ್ರವಚನಕಾರರು ಎಲ್ಲರಿಗೂ ಕೂಡ ದಿವ್ಯ ಜ್ಞಾನವನ್ನು ಪ್ರಸಾರ ಮಾಡೋದಕ್ಕೋಸ್ಕರ ನಿಯೋಜಿತರಾಗಿರುವಂಥವ್ರು. ಬ್ರಾಹ್ಮಣರು ಅಂತಂದರೆ ಯಜ್ಞಗಳನ್ನು ಮಾಡಿಸೋರು. ಅಂದರೆ ಈ ಒಂದು ಯಜ್ಞವನ್ನು ಮಾಡಿದ್ರೆ ಈ ಫಲ ಸಿಗುತ್ತೆ ಅಂತ ಇರುತ್ತಲ್ಲ, ಅಂಥ ಯಜ್ಞಗಳನ್ನು ಮಾಡುವಂಥವ್ರು. ಆದರೆ ಪರಿವ್ರಾಜಕರು ಅಥವಾ ಅವರಿಗೆ ಪ್ರವಚನಕಾರರು ಅಂತಲೂ ಹೇಳ್ತಾರೆ. ಅವರೇನು ಅಂತಂದರೆ ಆ ಭಗವಂತನ ಜ್ಞಾನವನ್ನು ಪ್ರಸಾರ ಮಾಡೋದಕ್ಕೋಸ್ಕರ ನಿಯೋಜಿತರಾಗಿರುವಂಥವ್ರು.
ವೈದಿಕ ಕರ್ಮಾಚರಣೆಗಳನ್ನು ಕ್ರಮಬದ್ಧವಾಗಿ ಮಾಡಿಕೊಂಡು ಮಂತ್ರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಬ್ರಾಹ್ಮಣರಂತೆ ಪರಿವ್ರಾಜಕರು ವೇದ ಮಂತ್ರ ಉಚ್ಚಾರದಲ್ಲಿ ಯಾವಾಗಲೂ ನಿಷ್ಣಾತರಲ್ಲ. ಅಂದರೆ ಬ್ರಾಹ್ಮಣನಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೆ, ಆದರೆ ಪರಿವ್ರಾಜಕರಿದ್ದಾರಲ್ಲ ಅವರು ವೇದ ಮಂತ್ರ ಉಚ್ಚಾರದಲ್ಲಿ ಅವರು ಎಕ್ಸ್ಪರ್ಟ್ ಅಲ್ಲ. ಅಂದ ಮಾತ್ರಕ್ಕೆ ಈ ಓಡಾಡುವ ಪ್ರವಚನಕಾರರಿಗಿಂತ ಬ್ರಾಹ್ಮಣರು ಶ್ರೇಷ್ಠರು ಅಂತ ತಿಳ್ಕೋಬಾರ್ದು ನಾವು. ಯಾಕೆಂದರೆ ಇವ್ರಿಗೆ ಮಂತ್ರನೇ ಬರೋದಿಲ್ವಲ್ಲ ಅಂತ ಬ್ರಾಹ್ಮಣರೇ ಶ್ರೇಷ್ಠ ಅಂತ ಅನ್ಕೋಬಾರ್ದು. ಅವರಿಬ್ಬರು ಕೂಡ ಒಂದೇ ಉದ್ದೇಶಕ್ಕೆ ಬೇರೆ ಬೇರೆ ರೀತಿಯಲ್ಲಿ ತೊಡಗಿರುವಂಥವ್ರು. ಹಾಗಾಗಿ ಇವರಿಬ್ಬರು ಕೂಡ ಏಕಕಾಲದಲ್ಲಿ ವಿಭಿನ್ನರಾಗಿಯೂ ಒಂದೇ ಕೂಡ ಆಗಿಯೂ ಇದ್ದಾರೆ. ವೇದ ಮಂತ್ರಗಳಲ್ಲಿ ಹೇಳಿರೋದಕ್ಕೂ ಮತ್ತು ಪುರಾಣ ಇತಿಹಾಸಗಳಲ್ಲಿ ವಿವರಿಸಿರೋದಕ್ಕೂ ಅಂಥ ವ್ಯತ್ಯಾಸ ಏನಿಲ್ಲ. ಸಾಮ, ಅಥರ್ವ, ಋಗ್, ಯಜುರ್, ಪುರಾಣ, ಇತಿಹಾಸ, ಉಪನಿಷತ್ತು ಎಲ್ಲ ವೇದಗಳು ಕೂಡ ಭಗವಂತನ ಉಸಿರಾಟದಿಂದ ಮೂಡಿ ಬಂದಿರುವಂಥದ್ದು. ಇದನ್ನು ಮಾಧ್ಯಂದಿನ ಶ್ರುತಿ ಅಂತ ಹೇಳಲಾಗಿದೆ ಅಂತ ಶ್ರೀಲ ಜೀವ ಗೋಸ್ವಾಮಿಯವರು ಹೇಳಿದ್ದಾರೆ. ಒಂದೇ ವ್ಯತ್ಯಾಸ ಏನು ಅಂತಂದರೆ ವೇದ ಮಂತ್ರಗಳು ಹೆಚ್ಚಾಗಿ ಪ್ರಣವ ಓಂಕಾರದಿಂದ ಪ್ರಾರಂಭ ಆಗುತ್ತೆ. ಶ್ರೀಮದ್ ಭಾಗವತವು ವೇದ ಮಂತ್ರಗಳಿಗಿಂತ ಕಡಿಮೆ ಪ್ರಾಮುಖ್ಯತೆ ಉಳ್ಳಂಥದ್ದು ಅಂತ ನಾವು ಯಾವತ್ತೂ ಭಾವಿಸಬಾರ್ದು. ಬದಲಾಗಿ ಮೊದಲೇ ಹೇಳಿದಂತೆ ಅದು ಎಲ್ಲ ವೇದಗಳ ಪರಿಪಕ್ವ ಫಲ, ಅದು ಎಲ್ಲದರ ಸಾರ. ಜೊತೆಗೆ ಪೂರ್ಣ ಮುಕ್ತಾತ್ಮರಾಗಿರುವಂಥ ಶುಕಮುನಿಗಳು ಆತ್ಮ ಸಾಕ್ಷಾತ್ಕಾರ ಪಡೆದಿದ್ರೂ ಕೂಡ ಅವ್ರಿಗೇನು ನೆಸೆಸಿಟಿ ಇರಲಿಲ್ಲ, ನೆಕ್ಸ್ಟ್ ಏನು ಮಾಡುವಂಥದ್ದು ಇರಲಿಲ್ಲ. ಆದರೂ ಕೂಡ ಅವರು ಭಾಗವತದ ಅಧ್ಯಯನದಲ್ಲಿ ನಿರತರಾಗಿದ್ದಾರೆ. ಅಂಥ ಆತ್ಮ ಸಾಕ್ಷಾತ್ಕಾರ ಪಡೆದಿರುವಂಥವರೇ ಇಂಟ್ರೆಸ್ಟ್ ಆಗಿ ಭಾಗವತದ ಅಧ್ಯಯನ ಮಾಡ್ತಾ ಇದ್ದಾರೆ. ಸೂತ ಮುನಿಗಳು ವೇದ ಮಂತ್ರಗಳನ್ನು ಛಂದೋಬದ್ಧವಾಗಿ ಉಚ್ಚರಿಸುವಲ್ಲಿ ನಿಷ್ಣಾತರಲ್ಲದೇ ಇದ್ದರೂ ಕೂಡ ಶುಕಮುನಿಗಳ ಹಾದಿಯಲ್ಲೇ ಇವರು ಕೂಡ ನಡೀತಾ ಇರೋದ್ರಿಂದ ಅವರ ಸ್ಥಾನನೂ ಏನು ಕಡಿಮೆ ಅಲ್ಲ. ಛಂದೋಬದ್ಧ ವೇದ ಮಂತ್ರಗಳ ಪಠಣವು ಆತ್ಮ ಸಾಕ್ಷಾತ್ಕಾರಕ್ಕಿಂತ ಹೆಚ್ಚಾಗಿ ಅಭ್ಯಾಸವನ್ನು ಅವಲಂಬಿಸಿರುತ್ತೆ. ಗಿಳಿಪಾಠ ಪಠಣಕ್ಕಿಂತ ಆತ್ಮ ಸಾಕ್ಷಾತ್ಕಾರ ಖಂಡಿತವಾಗಿ ಕೂಡ ಹೆಚ್ಚು ಮಹತ್ವದ್ದು. ಇಲ್ಲಿ ಗಿಳಿಪಾಠ ಅಂತಂದರೆ ಯಾಕೆ ಹೇಳಿದ್ದಾರೆ ಅಂದರೆ, ಮಂತ್ರಗಳು ಅದು ಹೇಗಿದೆಯೋ ಹಾಗೆ ಉಚ್ಚಾರಣೆ ಮಾಡಿದ ತಕ್ಷಣ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗೋಗೋದಿಲ್ಲ. ಅದರಲ್ಲಿರುವಂಥ ಅರ್ಥವನ್ನು ನಾವು ಗ್ರಹಿಸಬೇಕು, ಆಗ ಮಾತ್ರ ಆಗೋದು. ಅದಕ್ಕೆ ಇಲ್ಲಿ ಆ ಗಿಳಿಪಾಠಕ್ಕಿಂತ ಆತ್ಮ ಸಾಕ್ಷಾತ್ಕಾರ ಹೆಚ್ಚು ಮಹತ್ವದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿಂದ ಸೂತ ಮುನಿಗಳು ಇದಕ್ಕೆಲ್ಲ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ನೋಡಿ, ಇಲ್ಲಿ ಸೂತ ಮುನಿಗಳು ಹೇಳ್ತಾ ಇದ್ದಾರೆ. ಈಗ ಅನುಕ್ರಮವಾಗಿ ನೋಡಿ, ಸತ್ಯ, ದ್ವಾಪರ, ತ್ರೇತ ಮತ್ತು ಕಲಿಯುಗ ಅನ್ನೋಂಥ 4 ಯುಗಗಳಿದೆ. ಕೆಲವೊಂದು ಸರಿ ಇದು ಕ್ರಮಗಳಲ್ಲಿ ವ್ಯತ್ಯಾಸನೂ ಆಗ್ಬೋದು. ವೈವಸ್ವತ ಮನುವಿನ ಕಾಲದಲ್ಲಿ ಚತುರ್ಯುಗಗಳ 28ನೇ ಸುತ್ತಿನಲ್ಲಿ ಇಂಥ ವ್ಯತ್ಯಾಸ ನಡೀತು ಅಂತ ಇದರಲ್ಲಿ ಹೇಳಿದ್ದಾರೆ. ಆ ನಿರ್ದಿಷ್ಟ ಯುಗದಲ್ಲೇ ಕೃಷ್ಣ ಅವತಾರ ಮಾಡ್ತಾನೆ. ಇದರಿಂದಾಗಿ ಕೆಲವು ವಿಶಿಷ್ಟ ಬದಲಾವಣೆಗಳು ಆಗುತ್ತೆ. ಮಹಾಮುನಿ ವೇದವ್ಯಾಸರ ತಾಯಿ ಬೆಸ್ತನಾದ ವಸುವಿನ ಮಗಳು ಸತ್ಯವತಿ, ತಂದೆಯಾದರೂ ಶ್ರೇಷ್ಠರಾದ ಪರಾಶರ ಮುನಿಗಳು. ಈಗ ವೇದವ್ಯಾಸರ ತಂದೆ ಯಾರು? ಪರಾಶರ ಮುನಿಗಳು. ಮತ್ತು ತಾಯಿ ಸತ್ಯವತಿ ಅಂತ, ಅವಳು ಬೆಸ್ತ ಆಗಿರುವಂಥ ವಸು ಅನ್ನೋವನ ಮಗಳು. ಇದು ವೇದವ್ಯಾಸರ ಜನ್ಮ ವೃತ್ತಾಂತ. ಪ್ರತಿಯೊಂದು ಯುಗವೂ ಕೂಡ 3 ಭಾಗಗಳಾಗಿ ವಿಭಾಗಿಸಲ್ಪಟ್ಟು ಪ್ರತಿಯೊಂದು ಭಾಗವನ್ನು ಕೂಡ ಸಂಧ್ಯಾ ಅಂತ ಕರೀತಾರೆ. ವೇದವ್ಯಾಸರು ಆ ವಿಶಿಷ್ಟ ಯುಗದ 3ನೆಯ ಸಂಧ್ಯಾ ಕಾಲದಲ್ಲಿ ಅವತಾರ ಮಾಡಿದ್ರು. ಇಲ್ಲಿ ಒಂದೊಂದು ಯುಗವನ್ನು 3 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಆ ಒಂದೊಂದು ಭಾಗಕ್ಕೂ ಕೂಡ ಸಂಧ್ಯಾ ಅಂತ ಕರೀತಾರೆ. ಆ ರೀತಿ ವೇದವ್ಯಾಸರು 3ನೇ ಸಂಧ್ಯಾ ಕಾಲದಲ್ಲಿ ಅವತಾರ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಸರಸ್ವತಿ ನದಿಯು ಹಿಮಾಲಯದ ಬದರಿಕಾಶ್ರಮ ಪ್ರದೇಶದಲ್ಲಿ ಹರಿಯುತ್ತೆ. ಅದಕ್ಕೋಸ್ಕರ ಇಲ್ಲಿ ಸೂಚಿಸಿರುವಂತಹ ಸ್ಥಳವು ಬದರಿಕಾಶ್ರಮದಲ್ಲಿರುವಂಥ ಶಮ್ಯಾಪ್ರಾಸ. ಇದು ವೇದವ್ಯಾಸರ ವಾಸಸ್ಥಳ. ವೇದವ್ಯಾಸರು ಹುಟ್ಟಿರುವಂಥ ಜಾಗ ಬದರಿಕಾಶ್ರಮದಲ್ಲಿರುವಂಥ ಶಮ್ಯಾಪ್ರಾಸ ಅನ್ನುವಂಥ ಒಂದು ಜಾಗದಲ್ಲಿ ಅವರು ಅವತಾರ ಮಾಡ್ತಾರೆ. ವೇದವ್ಯಾಸರಂತಹ ಶ್ರೇಷ್ಠ ಮುನಿಗಳು ಮುಕ್ತಾತ್ಮರಾಗಿದ್ದರಿಂದ ಅವರು ಭೂತ ಮತ್ತು ಭವಿಷ್ಯತ್ತುಗಳನ್ನು ಸ್ಪಷ್ಟವಾಗಿ ಅವರು ಕಾಣ್ತಾರೆ. ಅಂದರೆ ಅವರು ನೋಡೋದಕ್ಕಾಗುತ್ತೆ. ಅವರು ಮುಂದೆ ಬರಲಿರುವಂತಹ
ಕಲಿಯುಗದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಕಂಡು, ಅಂದರೆ ಅವರಿಗೆ ಆಗಲೇ ಅದು ಗೋಚರವಾಗ್ತಾ ಇದೆ, ಕಲಿಯುಗ ಬರ್ತಾ ಇದೆ, ಆ ಕಲಿಯುಗದಲ್ಲಿ ಏನೇನು ಆಗ್ಬೋದು ತೊಂದರೆಗಳು ಅಥವಾ ಏನೇನು ವ್ಯತ್ಯಾಸಗಳಾಗುತ್ತೆ ಇದೆಲ್ಲ ಅವರು ನೋಡ್ತಾ ಇದ್ದಾರೆ. ಏನೇನಾಗುತ್ತೆ, ಜನತೆ ಆ ಅಂಧಕಾರ ಯುಗದಲ್ಲೂ ಕೂಡ ಪ್ರಗತಿಪರ ಜೀವನ ನಡೆಸಲು ಸಾಧ್ಯವಾಗುವಂತೆ ಜನಸಾಮಾನ್ಯರಿಗೆ ಏರ್ಪಾಡುಗಳನ್ನು ಮಾಡಿದ್ರು. ಅಂದರೆ ಏನೇನೋ ವ್ಯತ್ಯಾಸ ಆಗ್ತಾ ಇದೆ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಅಂಧಕಾರ ಅಂದರೆ ಕಲಿಯುಗ ಅಂತಂದರೆ ಅಂಧಕಾರದ ಯುಗ, ಇದರಲ್ಲೂ ಕೂಡ ಜನರು ಹೇಗೆ ಮುಂದುವರಿಬೇಕು, ಅಂದರೆ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೇಗೆ ತಗೊಂಡೋಗ್ಬೇಕು, ಅದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕು ಅಂತ ಅವರು ಆಗಲೇ ಏರ್ಪಾಡುಗಳನ್ನು ಮಾಡಿದ್ರು. ಈ ಕಲಿಯುಗದಲ್ಲಿ ಜನಸಾಮಾನ್ಯರು ತಾತ್ಕಾಲಿಕವಾದಂತಹ, ನೋಡಿ ಅದು ನಶ್ವರ, ಅದಿರೋದೇ ಸ್ವಲ್ಪ ದಿವಸ, ಅಂಥ ತಾತ್ಕಾಲಿಕವಾದ ಭೌತಿಕ ವಿಷಯಗಳಲ್ಲಿ ಅವರು ಆಸಕ್ತರಾಗಿರ್ತಾರೆ ಜಾಸ್ತಿ. ಆಮೇಲೆ ಅಜ್ಞಾನದಿಂದಾಗಿ ಅವರಿಗೆ ಜೀವನದ ಮೌಲ್ಯಗಳನ್ನು ಅರಿಯೋದಕ್ಕೆ, ಯಾವುದು ಜೀವನಕ್ಕೆ ಇಂಪಾರ್ಟೆಂಟು ಅದನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಆಧ್ಯಾತ್ಮಿಕವಾದ ಜ್ಞಾನೋದಯವನ್ನು ಪಡೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಕೆಲವೊಂದು ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಮುಂದೆ ಜನಗಳು ಈ ರೀತಿ ಇರ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅವರಿಗೆ ಆಗಲೇ ಗೊತ್ತಾಗ್ತಾ ಇದೆ ಕಲಿಯುಗದ ಜನಗಳು ಯಾವ ರೀತಿ ಇರ್ತಾರೆ ಅಂತಂದ್ಬಿಟ್ಟು. ಕಾಲದ ಅದೃಶ್ಯ ಶಕ್ತಿಗಳು ತುಂಬ ಪ್ರಬಲವಾಗಿರುತ್ತೆ. ಅವು ಭೌತಿಕ ಜಗತ್ತನ್ನು ಕಾಲಕ್ರಮೇಣ ಮರೆವಿನ ಸ್ಥಿತಿಗೆ ತಳ್ಳಿಬಿಡುತ್ತೆ. ಅಂದರೆ ನೋಡಿ, ಇದು ಯುಗದ ಪ್ರಭಾವ, ಇದು ಕಲಿಯುಗ ಇರೋದೇ ಹಾಗೆ. ಅದೇ ನಮಗೆ ಇವಾಗ ಅನಿಸುತ್ತಲ್ವ, ಯಾಕೆ ನಾನು ಬೇಗ ಬೇಗ ಮರ್ತು ಹೋಗ್ಬಿಡ್ತೀವಿ ಅಂತ. ಇದು ಕಾಲಕ್ರಮೇಣ ಈ ಭೌತಿಕ ಜಗತ್ತು ನಡೆಯೋದೇ ಈ ರೀತಿ. 4 ಯುಗಗಳ ಚಕ್ರದಲ್ಲಿ ಕಡೆಯದಾದಂತಹ ಕಲಿಯುಗದಲ್ಲಿ ಎಲ್ಲ ಭೌತಿಕ ವಸ್ತುಗಳ ಶಕ್ತಿಯು ಕಾಲದ ಮಹಿಮೆಯಿಂದ ಕುಂದಿ ಹೋಗುತ್ತದೆ. ಅಂದರೆ ಕಡಿಮೆ ಆಗ್ತಾ ಬರುತ್ತೆ ಎಲ್ಲ, ಯಾವುದೇ ಆಗಿರ್ಬೋದು. ಈಗ ನೋಡಿ, ಸತ್ಯಯುಗದಲ್ಲಿ ಜನಗಳು ತುಂಬ ಉದ್ದುದ್ದ ಇರ್ತಾ ಇದ್ರಂತೆ. ಈಗ ಮನುಷ್ಯರು ಬರ್ತಾ 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 ಕುಳ್ಳರಾಗ್ತಾ ಇದ್ದೀವಿ. ಅದೇ ಥರ ಮುಂದೆ ಇದನ್ನು ವರ್ಣನೆ ಮಾಡಿದರೆ ನೋಡೋಣ. ಈ ಯುಗದಲ್ಲಿ ಜನರ ಭೌತಿಕ ಶರೀರದ ಆಯಸ್ಸು ಕೂಡ ಗಮನಾರ್ಹವಾಗಿ ಕಡಿಮೆಯಾಗ್ಬಿಡುತ್ತೆ. ಅದೇ ಥರ ಸ್ಮರಣ ಶಕ್ತಿನೂ ಕೂಡ ಕಡಿಮೆ ಆಗುತ್ತೆ. ಭೌತಿಕ ವಸ್ತುಗಳ ಕ್ರಿಯಾಶೀಲತೆಯು ಅಷ್ಟೊಂದು ಉತ್ತೇಜನಕಾರಿಯಾಗಿ ಇರೋದಿಲ್ಲ. ಭೂಮಿ ಸಹ ಬೇರೆ ಯುಗಗಳಿಗೆ ಹೋಲಿಸಿದ್ರೆ ಅಷ್ಟೊಂದು ಪ್ರಮಾಣದ ಆಹಾರ ಧಾನ್ಯ ಉತ್ಪಾದನೆ ಮಾಡೋದಿಲ್ಲ. ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅಂದರೆ ಭೂಮಿ ಬೆಳೆಯೋದನ್ನು ಕೂಡ ಕಡಿಮೆ ಮಾಡುತ್ತಂತೆ. ಹಸುಗಳು ಮೊದಲು ಹಾಲು ಕೊಡ್ತಾ ಇದ್ವಲ್ಲ, ಅಷ್ಟು ಹಾಲನ್ನು ಕೊಡೋದಿಲ್ಲ. ತರಕಾರಿಗಳು ಮತ್ತು ಹಣ್ಣುಗಳ ಉತ್ಪಾದನೆ ಕೂಡ ಮೊದಲಿಗಿಂತ ಕಡಿಮೆ ಆಗುತ್ತೆ. ಹೀಗಾಗಿ ಎಲ್ಲ ಜೀವಿಗಳು, ಮನುಷ್ಯರು ಮತ್ತು ಪ್ರಾಣಿಗಳಿಗೆ ಸಾಕಷ್ಟು ಪುಷ್ಟಿಕರ ಆಹಾರ ಸಿಗೋದಿಲ್ಲ. ಈಗ ನಾವೇ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಲ್ಲ, ಯಾಕೆ ನಾವೆಲ್ಲ ತಿಂತಾ ಇದ್ದೀವಿ ಆದರೂ ಕೂಡ ನಮಗೆ ಮೈಯಲ್ಲಿ ಶಕ್ತಿನೇ ಬರೋದಿಲ್ಲ ಅಂತ ಹೇಳ್ತೀವಿ. ಆದರೆ ಪೌಷ್ಟಿಕ ಸಿಗ್ತಾ ಇಲ್ಲ ಅದರಲ್ಲಿ. ಆಮೇಲೆ ಸಿಗೋ ಆಹಾರದಲ್ಲೂ ಕೂಡ ಪೌಷ್ಟಿಕತೆ ಇಲ್ಲ, ಮತ್ತು ಸಿಗೋದು ಕಡಿಮೆ ಆಗಿಬಿಟ್ಟಿದೆ. ಅನೇಕ ಜೀವನ ಅವಶ್ಯಕ ವಸ್ತುಗಳ ಕೊರತೆಯಿಂದಾಗಿ ಸಹಜವಾಗಿಯೇ ಆಯಸ್ಸಿನ ಅವಧಿ ಕೂಡ ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ನೆನಪಿನ ಶಕ್ತಿ ಕುಗ್ಗೋಗುತ್ತೆ, ಬುದ್ಧಿಶಕ್ತಿ ಕ್ಷೀಣಿಸುತ್ತೆ, ಮತ್ತು ವ್ಯವಹಾರಗಳಲ್ಲಿ ಪರಸ್ಪರ ವಂಚನೆ ತಲೆದೋರುತ್ತೆ. ಅಂದರೆ ಒಬ್ರಿಗೊಬ್ರು ಮೋಸ ಮಾಡೋದನ್ನು ನಾವು ಶುರು ಮಾಡ್ಕೊಳ್ತೀವಿ. ಈ ಥರ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ಶ್ರೇಷ್ಠ ಮುನಿಗಳಾದಂತಹ ವೇದವ್ಯಾಸರು ತಮ್ಮ ದಿವ್ಯ ದರ್ಶನದಿಂದಾಗಿ ಇದನ್ನೆಲ್ಲ ಕಂಡ್ರು. ನೋಡಿ, ಅವರೆಲ್ಲ ನೋಡ್ತಾರೆ ಇದನ್ನೆಲ್ಲ, ಅವರಿಗೆ ದಿವ್ಯ ದರ್ಶನ ಇರುತ್ತೆ. ಅದಕ್ಕೆ ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಜ್ಯೋತಿಷಿಯು ಮನುಷ್ಯನ ಮುಂದಿನ ಭವಿಷ್ಯವನ್ನು ಕಾಣುವಂತೆ, ಖಗೋಳಶಾಸ್ತ್ರಜ್ಞನು ಸೂರ್ಯಗ್ರಹಣ ಚಂದ್ರಗ್ರಹಣಗಳನ್ನು ಮುಂಚೆಯೇ ತಿಳಿಸುವಂತೆ ಶಾಸ್ತ್ರಗಳ ಮೂಲಕ ನೋಡಬಲ್ಲ ಮುಕ್ತಾತ್ಮರು ಮಾನವ ಕುಲದ ಭವಿಷ್ಯವನ್ನು ಹೇಳಬಲ್ಲರು. ತಮ್ಮ ಆಧ್ಯಾತ್ಮಿಕ ಸಿದ್ಧಿಯ ತೀಕ್ಷ್ಣ ದರ್ಶನದಿಂದಾಗಿ ಅವರು ಇದನ್ನು ಕಾಣಬಲ್ಲರು. ಅವರಲ್ಲಿ ಆಧ್ಯಾತ್ಮಿಕತೆಯನ್ನು ಅವರು ಸಿದ್ಧಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವರು ಮುಂದೆ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಅಂತಹ ಎಲ್ಲ ಅಲೌಕಿಕರು ಸಹಜವಾಗಿ ಭಗವಂತನ ಭಕ್ತರಾಗಿದ್ದು ಜನಸಾಮಾನ್ಯರ ಕಲ್ಯಾಣ ಸೇವೆ ಮಾಡಲು ಅವರು ಸದಾ ಕಾತರರಾಗಿರ್ತಾರೆ. 5 ನಿಮಿಷಗಳ ಅನಂತರ ಏನಾಗುತ್ತೆ ಅಂತ ತಿಳಿಯದ ಜನನಾಯಕರೆನ್ನಿಸ್ಕೊಂಡವರೆಲ್ಲ ಜನರ ಸಾಮಾನ್ಯರ ಸ್ನೇಹಿತರಲ್ಲ. ಇಂತಹ ಅಲೌಕಿಕರು ಜನಸಾಮಾನ್ಯರ ನಿಜವಾದ ಸ್ನೇಹಿತರು. ಈಗ ನಮ್ಮ ರಾಜಕೀಯದಲ್ಲಿ ರಾಜಕಾರಣಿಗಳಿದಾರಲ್ಲ, ಅವ್ರಿಗೆ 5 ನಿಮಿಷ ಆದಮೇಲೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ, 5 ಸೆಕೆಂಡ್ ಆದಮೇಲೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ.
ಅಂಥವರು ನಮ್ಮ ಸ್ನೇಹಿತರಲ್ಲ. ನಿಜವಾಗ್ಲೂ ಈ ರೀತಿ ಸಿದ್ಧಿಯನ್ನು ಪಡೆದಿರ್ತಾರಲ್ಲ, ಮುಕ್ತಾತ್ಮರಾಗಿರ್ತಾರಲ್ಲ, ಅವರು ನಿಜವಾಗ್ಲೂ ನಮಗೆ ಸ್ನೇಹಿತರು. ಈ ಯುಗದಲ್ಲಿ ಜನಸಾಮಾನ್ಯರು ಹಾಗೂ ಅವರ ನಾಯಕರು ಅಂತ ಅನ್ನಿಸ್ಕೊಂಡಿರ್ತಾರಲ್ಲ, ಎಲ್ಲರೂ ಕೂಡ ನತದೃಷ್ಟರು. ಆಧ್ಯಾತ್ಮದ ಜ್ಞಾನದ ಬಗ್ಗೆ ಅವರಿಗೆ ಶ್ರದ್ಧೆನೂ ಇರೋದಿಲ್ಲ. ಮತ್ತು ಕಲಿಯುಗದಿಂದ ಇವರು ಪ್ರಭಾವಿತರಾಗಿರ್ತಾರೆ. ಕಲಿಯುಗ ಏನು, ಕಲಹಯುಗ. ಆಸ್ತಿ, ಅಂತಸ್ತು, ಅಧಿಕಾರ ಇದೆಲ್ಲ ಬೇಕು ಬೇಕು ಅಂತ ಅನಿಸುತ್ತಲ್ಲ, ಅಂದರೆ ಅದರ ಪ್ರಭಾವಕ್ಕೆ ಇವರು ಆಲ್ರೆಡಿ ಒಳಗಾಗಿರುವಂಥವ್ರು. ಯಾವಾಗಲೂ ಇವರು ಬೇರೆ ಬೇರೆ ರೀತಿಯ ವ್ಯಾಧಿಗಳಿಂದ ಅಂತಂದರೆ ರೋಗಗಳಿಂದ ನರಳುತ್ತಾ ಇರ್ತಾರೆ. ಉದಾಹರಣೆಗೆ ಈ ಯುಗದಲ್ಲಿ ಅನೇಕ ಕ್ಷಯರೋಗಿಗಳಿದ್ದಾರೆ, ಅನೇಕ ಕ್ಷಯರೋಗದ ಆಸ್ಪತ್ರೆಗಳಿವೆ. ಆದರೆ ಈ ಮೊದಲು ಈಗಿರಲಿಲ್ಲ. ಯಾಕೆ ಅಂತಂದರೆ ಕಾಲ ಇಷ್ಟೊಂದು ಅನಾನುಕೂಲವಾಗಿರಲಿಲ್ಲ. ವೇದವ್ಯಾಸರ ಪ್ರತಿನಿಧಿಗಳಾದ ಅಲೌಕಿಕ ವ್ಯಕ್ತಿಗಳು ನಿಸ್ವಾರ್ಥಿಗಳಾದಂತಹ ಕಾರ್ಯಕರ್ತರು. ಅವರು ಎಲ್ಲ ವರ್ಣಾಶ್ರಮದ ಜನರಿಗೂ ಕೂಡ ಸಹಾಯ ಆಗೋ ಥರ ಯೋಜನೆಗಳನ್ನು ಸಿದ್ಧಪಡಿಸೋದ್ರಲ್ಲಿ ಸದಾ ನಿರತರಾಗಿರ್ತಾರೆ. ಯಾಕೆ ಅಂತಂದರೆ ಅವರಿಗೆ ನಮ್ಮಂಥ ಸಾಮಾನ್ಯ ಜನರನ್ನು ನೋಡಿದ್ರೆ ಅವರಿಗೆ ತುಂಬ ಪಾಪ ಅನಿಸುತ್ತೆ. ಅಯ್ಯೋ, ಇವರನ್ನು ಕೂಡ ನಾವು ಈ ಒಂದು ಬಂಧನದಿಂದ ಹೊರಗಡೆ ತರಬೇಕಪ್ಪ. ಈ ಕಲಿಯುಗದ ಒಂದು ಪ್ರಭಾವದಿಂದ ಇವರೆಲ್ಲ ಮರುವು ಮತ್ತು ಆಯುಷ್ಯವನ್ನು ಮತ್ತು ತಮ್ಮ ಆರೋಗ್ಯವನ್ನು ಎಲ್ಲವನ್ನೂ ಕಳ್ಕೊಳ್ತಾ ಇದ್ದಾರೆ. ಇವರನ್ನು ಉದ್ಧಾರ ಮಾಡಬೇಕು, ಇವ್ರಿಗೋಸ್ಕರ ನಾವು ಏನಾದರೂ ಒಂದು ಪ್ಲ್ಯಾನ್ಗಳನ್ನು ಮಾಡಬೇಕು ಅಂತ ಅವರು ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಕಲಿಯುಗದ ಈ ನತದೃಷ್ಟ ಜನ ಅಂಥವ್ರಿಗೂ ಕೂಡ ಸ್ವಾಗತ ಮಾಡೋದಕ್ಕೆ ಹಿಂಜರಿತಾರೆ. ವ್ಯಾಸ, ನಾರದ, ಮಧ್ವ, ಚೈತನ್ಯ, ರೂಪ, ಸರಸ್ವತಿ ಮೊದಲಾದವರ ಸಂದೇಶವನ್ನು ಸಾರುವ, ಪ್ರತಿನಿಧಿಸುವ ಅಲೌಕಿಕರೇ ಅತ್ಯುನ್ನತವಾದಂತಹ ಜನೋಪಕಾರಿಗಳು. ಇವರೆಲ್ಲ ನಮ್ಮ ಸ್ನೇಹಿತರು. ಅವರೆಲ್ಲ ಒಂದೇ. ವ್ಯಕ್ತಿಗಳು ಬೇರೆ ಬೇರೆ ಆಗಿರ್ಬೋದು, ಆದರೆ ಅವರ ಉದ್ದೇಶ ಏನು ಒಂದೇ ಆಗಿರುತ್ತೆ. ಆದರೆ ಅವರೆಲ್ಲರ ಉದ್ದೇಶ ಒಂದೇ ಆಗಿರುತ್ತೆ. ಏನು ಅವ್ರ ಉದ್ದೇಶ ಅಂತಂದರೆ ಪತಿತಾತ್ಮರನ್ನು ಭಗವದ್ಧಾಮಕ್ಕೆ ಕಳಿಸೋದೇ ಅವರೆಲ್ಲರ ಗುರಿಯಾಗಿರುತ್ತೆ. ಅಂದರೆ ನಮ್ಮಂಥ ಪತಿತಾತ್ಮರನ್ನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಗಡೆ ತರಬೇಕು. ಯಾರಾದರೂ ಕೊಚ್ಚೆನಲ್ಲಿ ಬಿದ್ದುಬಿಟ್ಟಿದ್ರೆ ನೋಡ್ಕೊಂಡು ಸುಮ್ಮನೆ ಹೋಗ್ತೀವಾ? ಇಲ್ಲ, ಆಲ್ರೆಡಿ ನಾವು ಹೊರಗಡೆ ಇರೋದ್ರಿಂದ ಅವರು ಇಲ್ಲಿ ಬರಲಿ ಅಂತ ನಾವು ಅವರನ್ನು ಹೇಗಾದರೂ ಮಾಡಿ ಅವರನ್ನು ಹೊರಗಡೆ ತೆಗಿಯೋಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಆ ಕೆಲಸವನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.